ಇನ್ನು ಬಿಹಾರ ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ರಾಜಕೀಯ ಪಕ್ಷಗಳು ಮತಬೇಟೆಗೆ ಈಗಾಗಲೇ ಇಳಿದಿವೆ. ಇದರ ನಡುವೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಜೆಡಿಯು ಬಿಡುಗಡೆ ಮಾಡಿದ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ 57 ಅಭ್ಯರ್ಥಿಗಳಿದ್ದು ಅವರಲ್ಲಿ ಯಾರು ಕೂಡ ಮುಸ್ಲಿಂ ಸಮುದಾಯದವರು ಇಲ್ಲ. 2020ರಲ್ಲಿ ದರ್ಬಾಂಗ್ ಗ್ರಾಮೀಣ ಸ್ಥಾನದಿಂದ ಫರಾಜ್ ಫತ್ಮಿ ಜೆಡಿಯು ಅಭ್ಯರ್ಥಿಯಾಗಿದ್ದರು. ಈ ಬಾರಿ ಈಶ್ವರ್ ಮಂಡಲ್ ಅವರನ್ನು ಅಲ್ಲಿಂದ ನಾಮನಿರ್ದೇಶನ ಮಾಡಲಾಗಿದೆ. ಅಂಜುಮಾ ಆರಾ ಕಳೆದ ಬಾರಿ ಡುಮಾಮ್ರ ಅಭ್ಯರ್ಥಿಯಾಗಿದ್ದರು. ಆದರೆ ಈ ಬಾರಿ ಅಂಜುಮಾ ಆರಾ ಬದಲಿಗೆ ರಾಹುಲ್ ಸಿಂಗ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕ್ರಾಂತಿ ಕ್ಷೇತ್ರದಿಂದ ಮೊಹಮ್ಮದ್ ಜಮಾಲ್ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಈ ಬಾರಿ ಜೆಡಿಯು ಈ ಕ್ಷೇತ್ರದಿಂದ ಅಜಿತ್ ಕುಮಾರ್ ಅವರನ್ನ ಕಣಕ್ಕೆ ಇಳಿಸಿದೆ. ಹಾಗಾಗಿ ತನ್ನ ಮೊದಲ ಪಟ್ಟಿಯಲ್ಲಿ ಜೆಡಿಯು ಎಲ್ಲಾ ಜಾತಿಗಳನ್ನು ಆಕರ್ಷಿಸುವ ಪ್ರಯತ್ನಿಸಿದೆ. 4 ಮಹಿಳೆಯರಿಗೆ ಟಿಕೆಟ್ ನೀಡಲಾಗಿದೆ. ಜೆಡಿಯು ಮಹಾದೇವ್ ಪೂರ, ಕವಿತಾ ಸಹಾ ಮತ್ತು ಘೈಘಾಟ್ನಿಂದ ಕೋಮಲ್ ಸಿಂಗ್ ಅವರನ್ನ ನಾಮನಿರ್ದೇಶನ ಮಾಡಿದೆ. ಆಶ್ವಾ ಮೆಹ್ಗಾ ದೇವಿ ಅವರನ್ನ ಸಮಪ್ರಷ್ಟಿಪುರದಿಂದ ನಾಮನಿರ್ದೇಶನ ಮಾಡಲಾಗಿದ್ದು, ರವೀನಾ ಕುಶ್ವಾಹಾ ಅವರನ್ನ ವಿಭೂತಿಪುರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಹಾಗಾಗಿ ಈ ಜೆಡಿಯು ಪಟ್ಟಿಯಲ್ಲಿ ಕೊಯಾರಿಯಾ ಮತ್ತು ಕುರ್ಮಿ ಸಮುದಾಯಗಳ 21ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದೆ. ಪಕ್ಷವು ಮತ್ತೊಮ್ಮೆ ಸರ್ಹೆ ರಂಜನ್ನಿಂದ ಸಚಿವ ವಿನಯ್ ಕುಮಾರ್ ಚೌಧರಿ ಅವರನ್ನ ನಾಮನಿರ್ದೇಶನ ಮಾಡಿದೆ. ಸಚಿವ ಶ್ರವಣ್ ಕುಮಾರ್ ಅವರಿಗೆ ನಳಂದದಿಂದ ಮತ್ತು ಸಚಿವ ಸುನಿಲ್ ಕುಮಾರ್ ಅವರನ್ನ ಬೋರೆಯಿಂದ ಟಿಕೆಟ್ ನೀಡಲಾಗಿದೆ. ಎನ್ಡಿಎ ಸೂತ್ರದಡಿಯಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷವಾದ ಜೆಡಿಯು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ 101 ಸ್ಥಾನಗಳಿಗೆ ಸ್ಪರ್ಧಿಸಲಿದೆ. 57 ಅಭ್ಯರ್ಥಿಗಳ ಹೆಸರುಗಳನ್ನ ಘೋಷಿಸಿದ ನಂತರ ಇನ್ನು 44 ಜನರ ಹೆಸರುಗಳನ್ನ ಘೋಷಿಸಬೇಕಾಗಿದೆ. ಹಾಗಾಗಿ ಬಿಹಾರದಲ್ಲಿ 2 ಹಂತಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು, ಈ ಬಾರಿ ವಿಧಾನಸಭಾ ಚುನಾವಣೆ 2 ಹಂತದಲ್ಲಿ ಆಗುತ್ತೆ. ಮೊದಲನೇ ಹಂತದ ಮತದಾನ ನವೆಂಬರ್ 6ರಂದು ನಡೆಯಲಿದೆ. 2ನೇ ಹಂತದ ಮತದಾನ ನವೆಂಬರ್ 11ರಂದು ನಡೆಯಲಿದೆ. ಚುನಾವಣಾ ಫಲಿತಾಂಶ ನವೆಂಬರ್ 14ರಂದು ಪ್ರಕಟಗೊಳ್ಳಲಿದೆ. ಇದು ಚುನಾವಣಾ ಅಪ್ಡೇಟ್ ಬಿಹಾರದ್ದು. ಇನ್ನು ಮುಂದಿನ ಸುದ್ದಿ.